ದಿವಂಗತ ರಾಜೀವ್ ಗಾಂಧಿ ಅವರು ಮಾಜಿ ಪ್ರಧಾನಮಂತ್ರಿಗಳು ಅವರ ಜನ್ಮದಿನಾಚರಣೆಯನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತೇ ಮಾಜಿ ಮುಖ್ಯಮಂತ್ರಿಗಳಾದಂಥ ದಿವಂಗತ ದೇವರಾಜ ಅರಸರವರ ಜನ್ಮದಿನಾಚರಣೆ, ಅದನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ರಾಜೀವ್ ಗಾಂಧಿಯವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ದೇಶದ ಪ್ರಧಾನಮಂತ್ರಿ 40 ವರ್ಷ. ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಆಧುನಿಕ ಭಾರತದ ಕನಸನ್ನು ಕಂಡಿದ್ದು. ಮತ್ತೆ ಈ ದೇಶದ ಯುವಕ ಯುವತಿಯರು ಭವಿಷ್ಯವನ್ನ ರೂಪಿಸ್ತಕ್ಕಂಥವ್ರು ಅಂತಕ್ಕಂಥ ಯುವ ಜನತೆ ಮೇಲೆ ಅಪಾರವಾದಂಥ ಭರವಸೆಯನ್ನು ಇಟ್ಕೊಂಡಿದ್ದ. ಮತ್ತೆ ಈ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅದರ ಬೆಳವಣಿಗೆಗೆ ಕಾರಣಕರ್ತರಾಗಿ, ಮತ್ತೆ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಯಿತು. ಈ ದೇಶದಲ್ಲಿ ಬದಲಾವಣೆ ಆಗಬೇಕು, ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು. ನಾವು ಸಂವಿಧಾನದಲ್ಲೂ ಕೂಡ ಅದನ್ನು ಹೇಳ್ಕೊಂಡಿದ್ದೀವಿ. ಯಾವುದೇ ಜಾತಿ, ಧರ್ಮ, ಭಾಷೆ, ಪ್ರಾದೇಶಿಕತೆ ಎಲ್ಲೇ ಇದ್ರೂ ಕೂಡ ಭಾರತೀಯರು ಒಗ್ಗಟ್ಟಾಗಿರಬೇಕು ಮತ್ತು ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು. ದೇವರಾಜ ಅರಸರವರು ಕೂಡ ಸುಮಾರು 2072ರಿಂದ 80ರವರೆಗೆ ಈ ರಾಜ್ಯದ ಮುಖ್ಯಮಂತ್ರಿ. 72ರಿಂದ ಇವರು ಬಹಳ ದೀರ್ಘಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿದ್ದರು. ಅವರನ್ನು ನಾವು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕೂಡ ಕರೀತೀವಿ. ಯಾಕೆಂತಂದ್ರೆ 900 ಆಯೋಗವನ್ನು ರಚನೆ ಮಾಡಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟವರು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ. ಆಮೇಲೆ ಸಮಾಜದ ಕಡೆಯ ಮನುಷ್ಯನಿಗೂ ಕೂಡ ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಅವರಿಗೆ ರಾಜಕೀಯವಾಗಿ ಗುರುತಿಸಿ ಅವರಿಗೆ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತೆ. ಅವರೆಲ್ಲರೂ ಕೂಡ ಇವತ್ತು ವಿಧಾನಸೌಧದ ಮೆಟ್ಲು ಹತ್ತಿದ್ರೆ ಯಾರು ವಿಧಾನಸೌಧ ಮೆಟ್ಲು ಹತ್ತಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ರು, ಅಂಥವರೆಲ್ಲರೂ ಕೂಡ ವಿಧಾನಸೌಧದ ಮೆಟ್ಲು ಹತ್ತಿಸ್ತಕ್ಕಂಥ ಕೆಲಸ. ಒಂದ್ಸಾರಿ ನನಗೆ ಈಗ ಜ್ಞಾಪಕ ಬರ್ತದೆ, ನಾನು ಆಗಿರಲಿಲ್ಲ, ನಾನು ಜನತಾ ಪಾರ್ಟಿನಲ್ಲಿದ್ದೆ. ದೇವರಾಜ ಅರಸರವರು ಇರುವಾಗ ಜನತಾ ಪಾರ್ಟಿನಲ್ಲಿದ್ದೆ. ಅಲ್ಲ, ನಾನು ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದೆ. 72ನಲ್ಲಿ ದೇವರಾಜ ಅರಸರವರು ಚೀಫ್ ಮಿನಿಸ್ಟರ್ ಆದಾಗ, ಆಮೇಲೆ ಜನತಾ ಪಾರ್ಟಿ. ಒಂದ್ಸಾರಿ ದೇವರಾಜ ಅರಸರವರು KPCC ಅಧ್ಯಕ್ಷರಾಗಿದ್ದರು. ಜಾಫರ್ ಶರೀಫ್ ಅವರಿಗೆ ಟಿಕೆಟ್ ಕೊಡ್ತಾರೆ. ನಾಗರತ್ನಂನವರು ಇದ್ರು ಆಗ, ಅದಕ್ಕೆಲ್ಲ ಬಂದಿದ್ದು ಹೇಳ್ತಾ ಇದ್ದಿದ್ದು. ನಾಗರತ್ನಂನವರು ಏನಪ್ಪ ಅರಸು,
ನೀನು ಜಟ್ಗಾ ಸಾಬ್ರಿಗೆ ಬೇರೆ ಯಾರ್ಯಾರಿಗೆಲ್ಲ ಟಿಕೆಟ್ ಕೊಟ್ಬಿಡ್ತೀಯಲ್ಲ ನೀನು. ಜಟ್ಕಾ ಗಾಡಿ ಓಡಿಸೋರಿಗೆ ಆ? ಜಟ್ಕಾ ಗಾಡಿ ಓಡಿಸೋರಿಗೆಲ್ಲ ಟಿಕೆಟ್ ಕೊಡ್ತೀವಿ. ಜಟ್ಗಾ ಗಾಡಿ ಓಡಿಸೋರಿಗೆಲ್ಲ ಟಿಕೆಟ್ ಕೊಡ್ತೀವಿ. ಇವರು ಎಲ್ಲ ಕೇಳಿದ್ರು, ಎಲ್ಲ ಮಾತಾಡೋದೆಲ್ಲ ಕೇಳಿದ್ಮೇಲೆ ನೋಡಮ್ಮ, ಇನ್ಮೇಲೆ ಜಟ್ಗಾ ಸಾಬ್ರಿಗೆ, ಕ್ಷೌರ ಮಾಡೋರಿಗೆ, ಇಂಥವ್ರಿಗೆ ಟಿಕೆಟ್ ಕೊಡೋದು, ಲಿಫ್ಟಿಗೆ ಹಾಕೊಂಡಿರೋರಿಗೆಲ್ಲ ಟಿಕೆಟ್ ಪತ್ರಿಕೆಲೆಲ್ಲ ಬಂದಿತ್ತು. ಹಾಗೆ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ.